ಆಕ್ಚುಲಿ ನಿಮ್ಮ ಇಂಟರ್ವ್ಯೂ ಮಾಡಬೇಕಾದ್ರೆ ಇದೊಂದು ಕ್ವೆಶನ್ ಕೇಳಿ ಅಂತ ನನಗೆ ಸಾಕಷ್ಟು ಜನ ಹೇಳಿದ್ದಾರೆ. ಏನು ಅಂದರೆ ಡ್ರೋನ್ ಪ್ರತಾಪ್ ಅವ್ರು ಪೊಲಿಟಿಷಿಯನ್ ಆಗ್ತಾರಾ ಅಂತ ಯಾರೋ ಒಬ್ರು ಕಮೆಂಟ್ ಮಾಡಿದ್ದಾರೆ. ಡ್ರೋನ್ ಪ್ರತಾಪ್ MP ಎಲೆಕ್ಷನ್ಗೆ ನಿಂತ್ಕೊಬೇಕು ಅಂತ. ಇದನ್ನೇನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಿಮಗೆ ಬಂದಿರೋ ಅಮೌಂಟ್ನ ನಾನು ಯಾರಿಗಾದ್ರೂ ಅವಶ್ಯಕತೆ ಇರೋರಿಗೆ ಕೊಟ್ಬಿಡ್ತೀನಿ ಅಂತ ಹೇಳಿದ್ರಿ. ಆ್ಯಂಡ್ ನಿಮಗೆ ಬಂದಿರೋ ಬೈಕ್ ಕೂಡ ಸ್ವಿಗ್ಗಿ ಇಲ್ಲ ಝೊಮ್ಯಾಟೋರ್ಗೆ ಯಾರಿಗಾದ್ರೂ ಕೊಟ್ಬಿಡ್ತೀನಿ ಅಂತ. ಅಂಥದ್ರಲ್ಲಿ ಅಂದರೆ ನೀವು ಬಂದಿರೋದನ್ನೆಲ್ಲ ಹಿಂಗೆ ಕೊಡ್ತೀನಿ ಅಂತ ಹೇಳ್ತಾ ಇರೋದು, ಇವ್ರು ಪೊಲಿಟಿಷಿಯನ್ ಏನಾದರೂ ಆಗ್ತಾರಂತ. ಇನ್ ಪಾಸಿಟಿವ್ ವೇ, ನೆಗೆಟಿವ್ ವೇ ಇಲ್ಲಲ್ಲ ಇದು. ರಾಜಕಾರಣಿ ಆಗಬೇಕು ಅನ್ನೋ ಆಸೆ ಏನಾದ್ರು ಇದೆಯಾ ಪ್ರತಾಪ್ ಅವ್ರಿಗೆ ಅಂತ? ಒಳ್ಳೆ ಮನಸ್ಸಿನಿಂದ ಒಬ್ರು ಕೊಡಬೇಕು, ಮನಸ್ಫೂರ್ತಿಯಾಗಿ ಕೊಡಬೇಕು ಅಂದರೆ ಅವ್ರು ರಾಜಕಾರಣಿನೇ ಆಗಬೇಕಾಗಿಲ್ಲ. ಪ್ರೀತಿಯಿಂದ ಕೊಟ್ಟರೆ ನನಗೂ ಸಾಕಷ್ಟು ಅವಶ್ಯಕತೆಗಳಿವೆ ಜೀವನದಲ್ಲಿ. ಅದ್ರ ಬಗ್ಗೆನೂ ಕ್ವಶನ್ ಮಾಡ್ತಾರೆ ಕೆಲವು, ನಿಮಗೆ ಅವಶ್ಯಕತೆ ಇವೆ ಏನಕ್ಕೆ ಅಂತ. ಇಷ್ಟು ದಿವಸ ಮೊದಲನೇ ವಾರದ ಪ್ರತಾಪ್ ನೋಡಿ, ಈಗ ನಿಂತಿರೋ ಪ್ರತಾಪ್ ನೋಡಿ. ಎಷ್ಟೋ ಜನ ಈಗ ಒಂದು ಖಾಸಗಿ ಮಾಧ್ಯಮದ ಇಂಟರ್ವ್ಯೂಲಿ ಕಾಲ್ ಮಾಡಿ ಮಾತಾಡಿಸ್ತಿದ್ರು ಲೈವಲ್ಲಿ. ಎಷ್ಟು ಪ್ರೀತಿ, ಎಂಥ ಮಾತುಗಳು, ಅದನ್ನು ಹೇಳ್ಕೊಳಕ್ಕೆ ಸಾಧ್ಯ ಇಲ್ಲ. ಅಷ್ಟು ಖುಷಿ ಆಯ್ತದೆ ನಂಗೆ, ನಿಜವಾಗ್ಲೂ ಅಷ್ಟು ಖುಷಿ ಆಯ್ತದೆ, ಖುಷಿ ಆಗುತ್ತೆ. ಇಲ್ಲ ನೀವು ಹಂಗೆ ಮಾತಾಡಿ, ನೀವು ಹೆಂಗೆ ಮಾತಾಡಿದ್ರು ಜನಗಳಿಗೆ ಹೋಗುತ್ತೆ. ಅಷ್ಟು ಖುಷಿ ಆಯ್ತದೆ ನನಗೆ. ಅದನ್ನ ನನಗೆ ಎಲ್ಲೋ ಒಂದು ಕಡೆ ದೇವರಲ್ಲೂ ನಾನು ಕೈ ಮುಗಿತಾ ಇದ್ದೆ. ಇಷ್ಟೇ ಅನ್ಕೋತಿದ್ದೆ ನಾನು, ನನ್ಗೆ ಗೆದ್ರೆ ನನ್ನ ಪ್ರೀತಿ ತೋರಿಸೋಂಥ ಜನಕ್ಕೆ ಆ ದುಡ್ಡನ್ನ ಎಷ್ಟೇ ಬರಲಿ, ಮೊದಲನೇ ಸ್ಥಾನನೋ, 2ನೇ ಸ್ಥಾನನೋ, 3ನೇ ಸ್ಥಾನನೋ. ಏನು ಗೊತ್ತಾ ಪ್ರತಾಪ್ ಅವರ, ನೀವು ಈ ಹೋಯ್ತದೆ ಬರ್ತದೆ ಅಂತ ಮಾತಾಡಿದ್ರೆ ಪ್ರತಾಪ್, ಹೋಗುತ್ತೆ ಬರುತ್ತೆ ಅಂತ ಮಾತಾಡಿದ್ರೆ ಡ್ರೋನ್ ಪ್ರತಾಪ್. ಸೊ ಜನಗಳಿಗೆ ಪ್ರತಾಪೇ ಇಷ್ಟ ಆಗಿರೋದು. ಸರಿ, ಆದ್ರಿಂದ ಹೇಳಿ. ಆಕ್ಚುಲಿ ನಿಮ್ಮ ನಗು ತುಂಬಾ ಚೆನ್ನಾಗಿದೆ, ಹೇಳಿ. ಅದರಿಂದ ಕೊಡಬೇಕು ಅಂತ ಅನ್ನಿಸ್ತು ನನಗೆ. ನಿಜವಾಗ್ಲೂ ಅಷ್ಟು ವಾರ ನಾನು ಉಳಿತಾನೆ ಇರ್ತೀನಿ ಅಂತ ಅನಿಸಿಲ್ಲ. ಅದು ಒಂಥರ ಯಾವ ಇದಕ್ಕೂ ಕಮ್ಮಿ ಇರಲಿಲ್ಲ ಮನೆ ಒಳಗಡೆ. ಅಷ್ಟು ವಾರ ಇವ್ರು ಹೋಗ್ತಾರೆ ಅಂದರೆ ಇವ್ರು ಹೋಗಲ್ಲ, ಇವ್ರು ಉಳಿತಾರೆ ಅಂದರೆ ಇವ್ರು ಉಳಿಲ್ಲ. ಅದರಲ್ಲೂ ನನಗೆ ಫೈನಲ್ಸು ನಾನೇ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ತಿರುಗೋ ರೊಟೇಟ್ ಆಗ್ತಿತ್ತಲ್ಲ, ಸೈನ್ಸ್ ಥರ ಒಂದು ಪ್ರೊಪೆಲ್ಲರ್ ಡೈರೆಕ್ಷನ್ಲಿ ರೊಟೇಟ್ ಆಗ್ತಿತ್ತದು. ನಾನೇ ಅದು ಅಂತ ನಾನು ಫಿಕ್ಸ್ ಆಗಿಬಿಟ್ಟಿದ್ದೆ. ಅದು ಒಂದ್ಸಲಿ ಚೇರ್ ಕೂಡ ಖಾಲಿ ಆಯ್ತು. ಕರ್ಕೊಂಡೋಗಿ ಕಣ್ಣಿಗೆ ಬಟ್ಟೆ ಹಾಕಿ ಮತ್ತೆ ಬಂದು ಕೂರಿಸಿದ್ರು. ನನಗೆ ಆಟ ಮುಗೀತು, ಈ ಮನೆ ಋಣ ಮುಗೀತು, ಇಲ್ಲಿಗೆಲ್ಲ ಮುಗಿಸ್ಕೊಂಡು ಬರುವ ಆಯ್ತು ಈ ಕತೆ ಇಲ್ಲಿಗೆ ಅಂತ ಅನ್ಕೊಂಡಿದ್ದೆ. ಮತ್ತೆ ಬಂದು ಕೂರಿಸ್ತಾರೆ ನೋಡಿ ಅಲ್ಲಿ. ಅಯ್ಯೋ, ಎಂಥವ್ರನ್ನ ತೆಗೆದು ಎತ್ಬಿಟ್ರಪ್ಪ. ನಾನು ರಿಯಲಿ ಟಾಪ್ 1 ಟಾಪ್ 2 ಬಂದ್ಬಿಡುತ್ತಲ್ವ. ಎಂಥವ್ರಿಗಾದ್ರೂ ಇಂಥವ್ರು ಬರ್ತಾರೆ ಮನೆ ಒಳಗಡೆ ನೋಡ್ಬೇಕಾದ್ರೆ ಅವ್ರು ಮಾತಾಡೋ ರೀತಿ, ಫಸ್ಟ್ ವಾರದಿಂದ ನೋಡ್ಕೊಂಡ್ ಬಂದಿದ್ದ ರೀತಿ